ಮನುಷ್ಯನ ಜೀವನದಲ್ಲಿ ಅಹಂಕಾರ ಅನ್ನುವಂಥದ್ದು ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಾಧನೆ ಮಾಡ್ತಿದ್ದ ಹಾಗೆ ನಮ್ಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ, ನಾನೇನೋ ಭಾರಿ ಸಾಧನೆ ಮಾಡಿದ್ದೀನಿ ಅಂಥೇಳಿ. ಅನೇಕರು ಅಗಾಧವಾಗಿದ್ದಂಥದ್ದನ್ನು ಸಾಧನೆ ಮಾಡಿದಾಗಲೂ ಸಹ ಅಹಮಿಕೆಯ ಲವಲೇಶವೂ ಇಲ್ಲದೆ ಬದುಕದಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಅಂಥ ಒಂದು ಘಟನೆಯನ್ನು ಇವತ್ತು ನೋಡೋಣ ಅಂತ ಅನಿಸುತ್ತೆ. ನಮಗೆಲ್ಲ ಗೊತ್ತು, ರವೀಂದ್ರನಾಥ್ ಟ್ಯಾಗೋರರು ಶಾಂತಿನಿಕೇತನವನ್ನು ಪ್ರಾರಂಭ ಮಾಡ್ತಾರೆ. ಸಾಮಾನ್ಯ ಮಕ್ಕಳನ್ನು ತಂದು ಪ್ರಕೃತಿಯ ಮಡಿಲಲ್ಲಿ ಅವರಿಗೆ ಶಿಕ್ಷಣ ಕೊಟ್ಟು ರಾಷ್ಟ್ರಭಕ್ತ ಮಕ್ಕಳನ್ನಾಗಿ ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅವರ ಶಿಕ್ಷಣದ ರೀತಿಯೇ ಅದ್ಭುತ. ವರ್ಷದ ಅಂತಿಮ ಕಾಲ ಬಂದಿರುತ್ತೆ. ಎಲ್ಲ ಮಕ್ಕಳನ್ನು ಕೂಡಿಸಿ ಒಂದು ಪ್ರಶ್ನೆ ಕೇಳ್ತಾರೆ. ವರ್ಷದ ಕೊನೆಯಲ್ಲಿ ಸಾಮಾನ್ಯವಾಗಿ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ. ಹಾಗೆ ಆ ವಾರ್ಷಿಕೋತ್ಸವದ ಎಲ್ಲ ಸಿದ್ಧತೆಯಾಗಿರುತ್ತೆ. ಸಿದ್ಧತೆಯಾದಂಥ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮಕ್ಕಳನ್ನು ಕೂಡಿಸಿ ಕೇಳ್ತಾರೆ, ಮಕ್ಕಳೇ, ಈ ವರ್ಷದ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಯಾರನ್ನು ಕರೆಯೋದು ಅಂತ ಕೇಳ್ತಾರೆ. ಆವತ್ತಿನ ದಿನದಲ್ಲಿ ಇಡೀ ಜಗತ್ತಿನಲ್ಲೇ ಹೆಸರಾಗಂತ ಹೇಳ್ಬೋದು ಗಾಂಧೀಜಿಯವ್ರದ್ದಿತ್ತು. ಮಕ್ಕಳಿಗೂ ಸಹ ಗಾಂಧೀಜಿಯವ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಇತ್ತು. ಅವರನ್ನು ನೋಡಬೇಕನ್ನುವಂಥ ಕಾತರವೂ ಇತ್ತು. ಮಕ್ಕಳು ಹೇಳ್ತಾರೆ, ಗಾಂಧೀಜಿಯವರನ್ನು ನಮ್ಮ ವಾರ್ಷಿಕೋತ್ಸವಕ್ಕೆ ಕರೆಯೋಣ ಅಂತ ಹೇಳಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿಯವ್ರ ಜೊತೆಗೆ ಮಾತಾಡ್ತಾರೆ. ನಮ್ಮ ಮಕ್ಕಳ ಅಪೇಕ್ಷೆ, ತಾವು ನಮ್ಮ ಮಕ್ಕಳ ವಾರ್ಷಿಕೋತ್ಸವಕ್ಕೆ ಬಂದು ಅವ್ರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಶುಭ ಹಾರೈಸಬೇಕು ಅಂತ ಕೇಳಿದಾಗ ಗಾಂಧೀಜಿಯವರು ಸಹರ್ಷದಿಂದ ಒಪ್ಕೊಳ್ತಾರೆ. ಆ ದಿನವೂ ಬರುತ್ತೆ. ಬಂದಾಗ ಶಾಂತಿನಿಕೇತನದಲ್ಲಿ ಮಕ್ಕಳು ಗಾಂಧೀಜಿಯವರ ಬರುವಿಕೆಯ ಸಂಭ್ರಮವನ್ನು ಹೇಗೆ ಆಚರಣೆ ಮಾಡಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಇಡೀ ವೇದಿಕೆಯನ್ನು ಸಜ್ಜು ಮಾಡಿರ್ತಾರೆ. ಗಾಂಧೀಜಿಯವರು ಬರುವಂಥ ಮಾರ್ಗವನ್ನು ಅಲಂಕಾರ ಮಾಡಿರ್ತಾರೆ. ಅಲ್ಲಿಗೆ ಬಂದಂಥ ಗಾಂಧೀಜಿಯವರು ನಡೆದು ಬರುವಾಗ ಆ ಮುದ್ದು ಮಕ್ಕಳು ಅವ್ರ ಮೇಲೆ ಪುಷ್ಪವೃಷ್ಟಿಯನ್ನು ಕರೀತಾರೆ. ಸಂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಮಕ್ಕಳೆಲ್ಲ ಕಾರ್ಯಕ್ರಮ ನೋಡ್ತಾರೆ, ಮನತುಂಬಿ ಹರಿಸ್ತಾರೆ. ಕಾರ್ಯಕ್ರಮ ಎಲ್ಲ ಮುಗಿಯುವಾಗ ಮಧ್ಯರಾತ್ರಿ 1 ಗಂಟೆ ಆಗುತ್ತೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಗಾಂಧೀಜಿಯವರನ್ನು ಕರ್ಕೊಂಡು ಬಂದು ಒಂದು ಕುಟೀರದಲ್ಲಿ, ಅವರಿಗಾಗಿ ವ್ಯವಸ್ಥೆ ಮಾಡಿದಂಥ ಕುಟೀರದಲ್ಲಿ ಅವರನ್ನು ಮಲಗಲಿಕ್ಕೆ ಹೇಳಿ ತಮ್ಮ ಕುಟೀರಕ್ಕೆ ಬರ್ತಾರೆ. ಅವರೊಬ್ಬ ರಸಋಷಿ. ಈ ಕಾರ್ಯಕ್ರಮ, ಗಾಂಧೀಜಿಯವರ ಆಗಮನ, ಅವರ ಮಾತು, ಮಕ್ಕಳ ಕಾರ್ಯಕ್ರಮ ಇದೆಲ್ಲವೂ ಮನತುಂಬಿ ಬರುತ್ತೆ. ಬರಿತಾ ಕೂಡ್ತಾರೆ. ಬರಿತಾ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ಬೆಳಗಿನ ಜಾವ 4 ಗಂಟೆ. ಅವರು ಕವಿಹೃದಯಿಗಳಾಗಿ ಕಾವ್ಯಲೋಕದಲ್ಲಿ ವಿಹರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹೊರಗಡೆಯ ಒಂದು ಸಣ್ಣ ಶಬ್ದ ಅವರನ್ನು ವಿಚಲಿತರನ್ನಾಗಿ ಮಾಡುತ್ತೆ. ಏನಿದು ಶಬ್ದ ಅಂತ ನೋಡಿದ್ರೆ, ದೂರದಲ್ಲಿ ಆ ವೇದಿಕೆಯ ಜಾಗದಲ್ಲಿ ಒಬ್ಬ ವ್ಯಕ್ತಿ ಕಸ ಹೊಡಿತಾ ಇರ್ತಾನೆ. ನೋಡಿದ ತಕ್ಷಣ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಗಾಂಧೀಜಿಯವ್ರ ನೆನಪಾಗುತ್ತೆ. ಅವರನ್ನು ಅತಿಥಿಯಾಗಿ ಕರೆದಿದ್ದೀವಿ. ಮಧ್ಯರಾತ್ರಿ 1 ಗಂಟೆ ನಂತರ ಮಲಗಿದ್ದಾರೆ. ಈಗ 4 ಗಂಟೆ, 3 ಗಂಟೆ ಅಷ್ಟೊತ್ತು ನಿದ್ರೆ ಆಗಿಲ್ಲ. ಈ ನಮ್ಮ ಕೆಲಸದಾಳು ಕಸ ಹೊಡಿತಾ ಇದ್ದಾನೆ. ಆ ಶಬ್ದಕ್ಕೆ ಅವರಿಗೆ ಎಚ್ಚರ ಆಗುತ್ತೆ. ತುಂಬ ಸೂಕ್ಷ್ಮ ಗಾಂಧೀಜಿಯವರು ಅಂದ್ಕೊಂಡು ಅಲ್ಲಿಂದನೇ ಅವರು ಗಲಾಟೆ ಮಾಡದೆ ಉಶ್ ಉಶ್ ಅಂತ ಕೂಗ್ತಾರೆ. ಆ ವ್ಯಕ್ತಿ ಕೇಳಿಸ್ಕೊಳ್ಳಲ್ಲ, ಕಸ ಹೊಡಿತಾ ಇರ್ತಾನೆ. ರವೀಂದ್ರನಾಥ್ ಟ್ಯಾಗೋರ್ ಅವರ ತಾಳ್ಮೆ ಕೆಡುತ್ತೆ. ಹೇಳಿದ್ರೆ ಕೇಳ್ತಾ ಇಲ್ವಲ್ಲ ಅಂತ ಎದ್ದು ಹೊರಗೆ ಬರ್ತಾರೆ. ಹೊರಗೆ ಬಂದು ಆ ವ್ಯಕ್ತಿ ಹತ್ರ ಬಂದು ಹೇಳ್ತಾರೆ, ಗೊತ್ತಾಗೋದಿಲ್ವ ನಿನಗೆ? ಕಸ ಹೊಡಿಬೇಡ, ಗಾಂಧೀಜಿಯವರು ಮಲ್ಕೊಂಡಿದ್ದಾರೆ, ಎಚ್ಚರ ಆಗುತ್ತೆ ಅಂತ ಹೇಳಿದರೆ ಅಂತ ಹೇಳ್ತಾರೆ. ಆಗ ಕಸ ಹೊಡಿತಾ ಇದ್ದಂಥ ವ್ಯಕ್ತಿ ಪೊರಕೆ ಹಿಡಿದು ಎದ್ದು ನಿಂತ್ಕೊಳ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಆಶ್ಚರ್ಯ. ಕಸ ಹೊಡಿತಿದ್ದಂಥ ವ್ಯಕ್ತಿ ತಮ್ಮ ಆಳಲ್ಲ, ಸ್ವತಃ ಗಾಂಧೀಜಿಯವರು. ತಕ್ಷಣ ಪೊರಕೆ ಕಿತ್ಕೊಳ್ಳಿಕ್ಕೆ ಹೋಗ್ತಾರೆ. ಹೇಳ್ತಾರೆ, ಅಯ್ಯೋ, ನೀವು ನಮ್ಮ ಅತಿಥಿ, ದಯವಿಟ್ಟು ನೀವು ಕಸ ಹೊಡಿಬೇಡಿ, ಬಿಡಿ ಅಂತ ಹೇಳ್ತಾರೆ. ಗಾಂಧೀಜಿಯವರು ಹಾಗೆ ಹೇಳ್ತಾರೆ, ರಾತ್ರಿ ನಾನು ಬಂದಿದ್ದಕ್ಕೆ ಮಕ್ಕಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ದು ನನ್ನ ಮೇಲೆ ಅಲ್ವಾ? ಈಗ ಇದು ಕಸ ಆಗಿರೋದು ನನ್ನಿಂದ ಅಲ್ವಾ? ನನ್ನಿಂದ ಆಗಿರೋ ಕಸ ನಾನೇ ತೆಗಿಬೇಕಲ್ವಾ ಅಂತ ಹೇಳ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳ್ತಾರೆ,
ಅಲ್ಲ, ಇದೆಲ್ಲ ಮಾಡಬೇಡಿ, ನೀವು ನಮ್ಮ ಅತಿಥಿ, ನೀವಿಷ್ಟು ದೊಡ್ಡ ಮನುಷ್ಯರು, ನಿಮ್ಮಂಥ ಹಿರಿಯರು ಕಸ ಎಲ್ಲ ತೆಗಿಬಾರ್ದು ಅಂತ ಹೇಳ್ತಾರೆ. ಗಾಂಧೀಜಿಯವರು ಹೇಳ್ತಾರೆ, ಆ ಅಹಮಿಕೆ ನನಗೆ ಬರಬಾರ್ದು ಅಂತಲೇ ಈ ಥರದ ಕೆಲಸ ಮಾಡ್ತೀನಿ. ನಾನು ನನ್ನ ಆಶ್ರಮದಲ್ಲಿ ಶೌಚಾಲಯಗಳನ್ನು ನಾನೇ ತೊಳಿತೀನಿ, ಕಸವನ್ನು ನಾನೇ ಹುಡುಕ್ತೀನಿ, ನೆಲವನ್ನು ನಾನೇ ಒರೆಸ್ತೀನಿ. ಆಗ ನನಗೆ ನಾನು ಗಾಂಧೀಜಿ, ರಾಷ್ಟ್ರನಾಯಕ ಅನ್ನುವಂಥ ಅಹಂಕಾರ ಲವಲೇಶವೂ ಉಳಿಯದೆ ದೂರವಾಗುತ್ತೆ. ಅದಕ್ಕೆ ನಾನು ಈ ಕೆಲಸಗಳನ್ನು ಮಾಡ್ತೀನಿ. ಈ ಕೆಲಸಗಳೇ ನನ್ನ ಅಹಂಕಾರವನ್ನು ದೂರ ಮಾಡೋದು ಅಂಥೇಳಿ ಗಾಂಧೀಜಿಯವರು ಹೇಳ್ತಾರೆ. ಅವ್ರ ಮಾತನ್ನು ಕೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೂಕ ವಿಸ್ಮಿತರಾಗಿ ಸುಮ್ಮನೆ ನಿಲ್ತಾರೆ. ಹೀಗೆ ಅನೇಕ ಮಹಾಪುರುಷರು ತಮ್ಮ ಜೀವನದಲ್ಲಿ ಸಣ್ಣ ಕೆಲಸವನ್ನು ಮಹತ್ವದ್ದು ಅನ್ನುವ ರೀತಿಯಲ್ಲಿ ಮಾಡಿದಂಥ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ.